ರೈತರ ಬಗ್ಗೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಿದ್ದಾರೆ. ಏನನ್ನ ಜನಗಳನ್ನ ರಾಜಕಾರಣಿಗಳು ಕೇಳ್ತಾ ಇದಾರೆ ಅಂತಂದ್ರೆ, ಎತ್ತು ತಾಯಿನ ರೈತರ ತಾಯಿನ ಕೇಳ್ತಾ ಇದಾರೆ. ಮೊನ್ನೆ ಮಕ್ಳೇ ಕೈ ಬಿಟ್ರು ಭೂಮಿ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಇವತ್ತು ಭೂಮಿ ತಾಯಿನ ಮಾರ್ಕೊಂಡ್ರೆ ನಾಳೆ ದಿನ ಮಕ್ಳೇ ಕೈ ಬಿಟ್ರು ಜೀವನ ಕೊಡ್ತಾ ಇದೆ. ಒಂದು ಹಸು ಸಾಗಾಣಿಕೆ ಆಗಿರ್ಬೋದು, ರೈತರು ಹೈನುಗಾರಿಕೆ ಮಾಡ್ತಾ ಇರ್ಬೋದು, ದಿನಕ್ಕೆ ಅನ್ನ ಕೊಡ್ತಾರೆ ರೈತರು. ಭೂಮಿ ಕಿತ್ಕೊಂಡ್ರೆ ಏನ್ ಹಣ ಸಿಗುತ್ತೆ? ಹಣ ರಾಜಕಾರಣಿಗಳು ಕೈ ಬಿಡ್ಬೋದು, ಎತ್ತು ಮಕ್ಳು ಸದಾ ಕೈ ಬಿಡ್ಬೋದು, ಆದ್ರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಅಣ್ಣ ಭೂಮಿ ತಾಯಿ ಸೇವೆ ಮಾಡ್ಲಿಕ್ಕೆ ಭೂಮಿ ತಾಯಿ ಒಪ್ಕೊಂಡು ಜನ ರೈತರು ಹೆಂಗೋ ತಿಂತಾ ಇದೀವಿ. ಇವತ್ತು ಮಳೆ ನೆಟ್ಗಾಗಲ್ಲ, ಬೆಳೆ ಆಗಲ್ಲ, ಅಂತದ್ರಲ್ಲೂ ರೈತರು ಕಷ್ಟಪಟ್ಟು ದುಡ್ದು ನಮ್ಗೆಲ್ಲ ಅನ್ನ ಹಾಕ್ತಾ ಇದಾರೆ. ಇವರೆಲ್ಲ ಭೂಮಿ ಕಿತ್ಕೊಂಡ್ರೆ ನೆಕ್ಸ್ಟ್ ದುಡ್ದು ಅನ್ನ ಹಾಕೋರಣ್ಣ ಯಾರು ಹಾಕ್ತಾರಣ್ಣ? ಇವತ್ತು ಸ್ವಂತ ಮಕ್ಳೇ ನೋಡ್ಕೊಳ್ಳೋದಿಲ್ಲ. ಯಾರೋ ಪುಣ್ಯಾತ್ಮರು ರೈತರು ಇಷ್ಟು ಅಗಲ ಜಮೀನ್ ಮಾಡಿಕೊಂಡಿದ್ದಾರೆ, ಅದ್ರಲ್ಲಿ ದುಡ್ದಾಗ್ತಾ ಇರೋದನ್ನು ಕಿತ್ಕೊಂಡು ತಿಂತಾ ಇದಾರೆ. ಇಂಥ ಸರ್ಕಾರಕ್ಕೆ ಏನ್ ಹೇಳ್ಬೇಕಣ್ಣ? ರೈತರಿಗೆ ಸಪೋರ್ಟ್ ಮಾಡ್ಬೇಕು. ರೈತರ ವಚನದಲ್ಲಿ ಪ್ರಮಾಣ ವಚನ ಮಾಡ್ತಾರೆ. ಭೂಮಿ ತಾಯಿನೇ ಕಿತ್ಕೊಂಡ್ರೆ, ತಾಯಿನೇ ಕಿತ್ಕೊಂಡ್ರೆ ಮುಂದೆ ಜೀವನ ಮಾಡೋದು ಹೆಂಗಣ್ಣ? ತಾಯಿ ಇದೆ ತಾನೇ ಮಗುವಾಗಿ ಹಾಲು ಕುಡಿಬಹುದು, ಆ ತರ ಆಗಿದೆ. ಭೂಮಿ ತಾಯಿನೇ ಕಿತ್ಕೊಂಡ್ರೆ ಮುಂದೆ ಹೋಗಿ ನಾವೇನ್ ಮಾಡ್ಬೇಕಣ್ಣ? ರೈತರ ಕತೆ ಏನಣ್ಣ? ರೈತರಿಗಾಗಿ ಹೋರಾಟ ಸತ್ಯವಾಗಿದೆ. ಜೀವ ಹೋದ್ರು ಹೋರಾಟ ಮಾಡೇ ಮಾಡ್ತೀವಿ. ಭೂಮಿ ತಾಯಿ ಉಳಿಸ್ತೀವಿ, ಮಾರೋದಕ್ಕೆ ಬಿಡೋದಿಲ್ಲ. ತಾಯಿನ ಕೇಳ್ತಾ ಇದಾರೆ, ಅವರು ಬೇರೆ ಕೇಳ್ತಿದಾರ? ತಾಯಿನೇ ಕೊಟ್ಬಿಡು ಅಂತ ಕೇಳ್ತಾ ಇದಾರೆ. ಇದು ತಾಯಿ ಕೇಳೋಂತ ಕೆಲಸ ಬಿಡ್ಬೇಕು. ತಾಯಿ ಇದ್ರೆ ನಾವು ಹೋಗಿ ಹಾಲು ಕುಡಿಬಹುದು, 4 ಜನಕ್ಕೆ ಅನ್ನ ಹಾಕ್ಬೋದು. ಭೂಮಿ ತಾಯಿನೇ ಹೋದ್ಮೇಲೆ ಯಾರ ಹತ್ರ ಹೋಗೋದು ಸರ್ ಅನ್ನ ಕೇಳೋದಕ್ಕೆ? ಇವ್ರಿಗೆ ಅರ್ಥ ಆಗ್ತಿದ್ಯಾ? ಭೂಮಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಕಡೆನೂ ಇಷ್ಟಾಗ ಜಮೀನ್ ಅನ್ನೋದಿಲ್ಲ, ನೀರು ಭೂಮಿನೇ ಕುಡಿಯೋದಿಲ್ಲ. ಎಲ್ಲ ಎಲ್ಲೋ ಒಂದಿಷ್ಟ ಜಮೀನ್ ಇಟ್ಕೊಂಡಿರೋದನ್ನ ಕಿತ್ಕೊಂಡು ರೈತರಿಗೆ ತೊಂದರೆ ಕೊಡ್ತಾ ಇದಾರೆ. ಈ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಯಾರು ಆರೋಗ್ಯ ಇರ್ಲಿ ಇಲ್ದೆ ಹೋಗ್ಲಿ ಬಂದು ನಮ್ಮ ರೈತರು ಕೂತಿದ್ದಾರೆ. 104 ವರ್ಷ ಆಗಿದೆ ಅಂತ, ಅಲ್ಲ 194 ವರ್ಷ ಆಗಿದ್ದಾರೆ ಅಂತ ದೇವೇಗೌಡ್ರೆ ಬಂದು ಹೋರಾಟ ಮಾಡ್ತಿದ್ದಾರೆ ಭೂಮಿ ತಾಯಿಗೆ. ಈ ಭೂಮಿ ತಾಯಿ ಉಳಿಸಂತ ಕೆಲಸ ಮಾಡ್ಬೇಕು. ರೈತರಿಗೆ ಪ್ರಮಾಣ ವಚನ ಮಾಡಿ ಅಧಿಕಾರ ಸ್ವೀಕರಿಸಿ ಇವತ್ತು ರೈತರನ್ನ ಕಲ್ಲೇ ತಗೊಂತ ಕೆಲಸ ಮಾಡ್ತಿದ್ರೆ ಸರ್ಕಾರಕ್ಕೆ ಸರಿಯಾಗಿ ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳ್ತೀನಿ. ಸಾರ್ ಏನ್ ಮಾಡ್ತಾರೆ? ಹಿಂಸೆ ಕೊಡ್ತಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ರೈತರು ಕೊಡೋದಕ್ಕಿಲ್ಲ. ಟಾರ್ಚರ್ ಕೊಟ್ಟು ಯಾರು ತಡ್ಕೋತಾರೆ? ಕೊಡು 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 ಅಂದ್ರೆ ಟಾರ್ಚರ್ಗೋಸ್ಕರ ಕೊಡ್ತೀನಿ ಅಂತ ಹೇಳ್ಬೋದು. ಎಷ್ಟ್ ದಿನ ಅಂತ ಪಾಪ ರೈತಾರೆ ಟಾರ್ಚರ್? ಅವ್ರ ಕಷ್ಟದ ಬಾಧೆಗೆ ಎದುರಿಸೋದು, ಇದ್ ಮಾಡೋದು, ಅವ್ರ ಪಾಪ ಸಾಲ ಮಾಡಿದ್ರಿ ಎದುರಿಸೋದು, ದುಡ್ಡಿನ ಆಕಾಂಕ್ಷೆ ತೋರಿಸ್ತಿದ್ದಾರೆ. 100 ಜನದಲ್ಲಿ ಒಬ್ಬನ್ಗೆ ಯಾವನೋ ಕೊಡ್ತೀನಿ ಅನ್ನೋಕೆ ಅವ್ನು ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಯಾರು ರೈತರು ಕೊಡೋದು? ಯಾರು ತಾಯಿ ಮಾರ್ಬಿಟ್ಟು ಜೀವನ ಮಾಡೋಕೆ ಯಾರು ರೆಡಿ ಇಲ್ಲ ಸರ್ ರೈತರು. ರೈತರಿಗೆ ತಾಯಿ ದೊಡ್ಡ ಮೊದಲನೇ ತಾಯಿನೇ ಭೂಮಿ, 2ನೇ ತಾಯಿನೇ ಎತ್ತಿ ತಾಯಿ ಅಂತದ್ನ ಮಾರಿ ಜೀವನ ಮಾಡೋದಕ್ಕೆ ರೈತರು ಯಾರು ಒಪ್ಪೋದಿಲ್ಲ ಸರ್. ಇದು ಹಿಂಸೆಗೆ ಟಾರ್ಚರ್ಗೋಸ್ಕರ ಅನಿವಾರ್ಯತೆ ನಾವು ಹಿಂಸೆ ತಗೋತಿದ್ದಾರೆ ಕೆಲವರು. ಇನ್ ಕೆಲವರು ಜೀವ ಹೋಗ್ಲಿ ಕೊಡೋದಿಲ್ಲ ಅಂತಿದ್ದಾರೆ. ಎಲ್ಲೋ 100ರಲ್ಲಿ ಒಬ್ಬ ಅಂದಿರ್ಬೋದು ಅಷ್ಟೇ. ಇನ್ 90 ಜನನು ಯಾರು ಅಂದಿಲ್ಲ ಸರ್. ಇದು ಹಿಂಸೆ. ತಾಯಿನ ಕೇಳ್ತಿದ್ದಾರೆ, ತಾಯಿ ಕೇಳೋ ಕೆಲಸ ಬಿಡ್ಬೇಕು. ಈ ಭೂಮಿ ತಾಯಿನ ಉಳಿಸ್ಬೇಕು. ಇಬ್ಬರು ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಈಗ ನೀರೇ ಇಲ್ಲ ಸರ್ ಡ್ಯಾಮ್ ಅಲ್ಲಿ. ನೀರನ್ನ ತಮಿಳ್ನಾಡು ಕೊಟ್ರೆ ನಮ್ ಬೆಂಗಳೂರವ್ರು ಏನ್ ಕುಡಿತಾರೆ? ಬೆಂಗಳೂರವ್ರು ಏನ್ ತಿಂತಾರೆ? ರೈತರಿಗೆ ಬಿಟ್ರೆ ತಾನೇ ಬೆಳೆ ಆಗಿ ತಿಂದ್ರೆ ರೈತರು ತಾನೇ ಅನ್ನ ಸಿಗೋದು. ಅದನ್ನ ಅರ್ಥ ಮಾಡ್ಕೊಬೇಕು. ಇವತ್ತೆಲ್ಲ ಬರೀ ಎಲ್ಲ ಬಿಲ್ಡಿಂಗ್ಗಳು ಬಂಗ್ಲೆಗಳು ಕೊಟ್ರೆ ನಾಳೆ ಯಾವ ತಿನ್ನೋದು? ಮಾತ್ರ ನುಂಗ್ಬೇಕಾಗುತ್ತೆ ಅಷ್ಟೇ. ಇವ್ರು ಗ್ಯಾರಂಟಿನೂ ಬೇಡ, ಏನು ಬೇಡ. ಗ್ಯಾರಂಟಿ ಕೊಟ್ಟೆ ಬಸ್ಗಳಲ್ಲಿ ಎಲ್ಲ ಹಳೆ ಬಸ್ಗಳು ಬಸ್ ಕತ್ತಕ್ಕಾಯ್ತಲ್ಲ. ಗಂಡ್ಮಕ್ಳು ಹೊಡೆದಾಟ, ಗಂಡ್ಮಕ್ಳು ಸೀಟ್ ಸಿಗ್ತಾ ಇಲ್ಲ. ಎಷ್ಟೋ ಜನ ಬಸ್ನು ಆಟೋದವ್ರಿಗೆ ಜೀವನ ಹಾಳಾಯ್ತು, ಎಷ್ಟೋ ಜನ ಕ್ಯಾಬ್ ಅವ್ರಿಗೆ ಹಾಳಾಯ್ತು. ಇವತ್ತು ಜೀವನಕ್ಕೆ ಇಲ್ದಂಗ್ ಬರೀ ಸಮಸ್ಯೆ ಆಗ್ತದೆ. ಎಲ್ಲ ಚೈನ್ ರೀತಿ ನಡೀತಾ ಇತ್ತು ಜೀವನ. ಫ್ರೀ ಅಂತ ಹೋಗ್ಬಿಟ್ಟು ಪಾಪ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ. ಕಂತ್ ಕಟ್ಟಕ್ ಆಗ್ದೇನೆ ಕ್ಯಾಬ್ ಅವರು, ಆಟೋದವರು. ಅವ್ರ ಸಮಸ್ಯೆ ಯಾರು ಬಗೆಹರಿಸ್ತಾರೆ? ಸರ್ಕಾರದ ಬರೀ ಮೋಸ ಸರ್ಕಾರ ಆಯ್ತು. ಜನಗಳಿಗೆ ಏನು ಅನುಕೂಲತೆ ಇಲ್ಲ. ಎಲ್ಲ ಫ್ರೀ ಕೊಟ್ರು, ಆ ಫ್ರೀ ದುಡ್ಡು ತಗೊಂಡಿದ್ದಾರೆ. ಅಭಿವೃದ್ಧಿಗೆ ಯಾವ್ದು ಕೊಡ್ತಾ ಇಲ್ಲ. ಯಾರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ನೋಡಿರಿ ಎಷ್ಟು ಜನ ಇವತ್ತು ಬಂದು ರೈತರು ಹೋರಾಟ ಮಾಡ್ತಾರೆ. ಎಷ್ಟು ಜನ ಜೀವನ ಹಾಳಾಯ್ತು ಇವತ್ತೆಲ್ಲ. ಯಾರು ಕೊಡ್ತಾರೆ? ಈ ಮಳೆ ಬೇರೆ ಇಲ್ಲ, ಯಾರು ಮಾಡ್ತಾರೆ? ಇದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು. ರೈತರು ಬೆನ್ಮಲಾಗಿರ್ಬೇಕು. ನಾವ್ ಯಾವ ಪರವಾಗಿ ಮಾಡ್ತಾ ಇರ್ತಿಲ್ಲ, ರೈತರ ಪರವಾಗಿ ಬಂದಿದೀವಿ. ರೈತರ ಪರವಾಗಿ ಇರ್ಬೇಕು. ಭೂಮಿ ಕಿತ್ಕೊಳ್ಳೋ ಕೆಲಸ ಬಿಡ್ಬೇಕು. ಭೂಮಿ ಕಿತ್ಕೊಂಡ್ರೆ ಇಡೀ ದೇಶದಲ್ಲಿ ಅನ್ನ ತಿನ್ನೋದಂಗೆ ಮಾತ್ರ ನುಂಗ್ಬೇಕಾಗುತ್ತೆ ಅಷ್ಟೇ. ಭೂಮಿಗಳೆಲ್ಲ ಹೋದ್ರೆ ಸಾರ್ ಫುಟ್ಪಾತ್ 1000 ಜನಕ್ಕೆ ಎಲ್ಲಿ ಸರ್ ಉದ್ಯೋಗ ಕೊಡ್ತಾರೆ? ಎಲ್ಲೋ ಫುಟ್ಪಾತ್ ಅಲ್ಲಿ ಯಾನೋ ವ್ಯಾಪಾರ ಮಾಡ್ತಾನೆ, ಸಣ್ಣ ಪಣ್ಣದ ಅನುಕೂಲ ಮಾಡ್ಬೇಕು. 1000 ಜನಕ್ಕೆ ಎಲ್ಲಿ ಉದ್ಯೋಗ ಕೊಡಕಾಯ್ತದೆ? ವರ್ಷಕ್ಕೆ ಕೋಟ್ಯಾಂತರ ಜನ ಡಾಕ್ಟರ್ ಯೂಸ್ ಆಯ್ತಾರೆ, ಎಲ್ಲಾ ತರ ಎಜುಕೇಟೆಡ್ ಆಗ್ತಾರೆ. ಎಲ್ಲಿ ಕೆಲಸ ಸಿಗುತ್ತೆ? ಎಲ್ಲೋ ಒಂದೊಂದು ಮಾಡ್ಕೊಂಡೋದ್ರೆ ಜೀವನಕ್ಕಾಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಕೆಲಸಗಳನ್ನ ಮಾಡ್ಬೇಕು ಅಂತ ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. ನೋಡ್ರಿ, ಏನೇ ಮಾಡಿ ಭೂಮಿ ಕಿತ್ಕೊಳ್ಳೋ ತಾಯಿ ಕಿತ್ಕೊಳ್ಳೋ ಕೆಲಸನ ಸರ್ಕಾರ ಬಿಡ್ಬೇಕು. ರೈತರಿಗೆ ಬೆನ್ನೆಲುಬಾಗಿರ್ಬೇಕು. ಪಾಪ ಪುಣ್ಯಾತ್ಮರು ರೈತರು ಕಷ್ಟ ಪ್ರೋತ್ಸಾಹ ಮಾಡ್ಬೇಕು. ರೈತರು ಪಾಪ ಕಷ್ಟಪಟ್ಟು ದುಡಿತಾರೆ ಸರ್. ಊಟ ಇಲ್ಲ, ತಿಂಡಿ ಇಲ್ಲ, ಬೆಳಗ್ಗೆ ಇಲ್ದೇ ಹೋಗಿ ನಮಗೋಸ್ಕರ ದುಡ್ದು ನಾವೆಲ್ಲ ಹೊಸ ಬಟ್ಟೆ ಹಾಕಿರೋದಕ್ಕೆ ರೈತರೇ ಕಾರಣ. ನಾವು ರೈತರಿಗೆ ಏನೇ ಕಷ್ಟ ಆದ್ರೂ ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊತೀನಿ ಸರ್ಕಾರಕ್ಕೆ. ಸರ್ಕಾರ ಒಂದು ಅರ್ಧ ಗಂಟೆಗಳ ಯೋಚನೆ ಮಾಡ್ಬೇಕು ಅನ್ನಿಸ್ತದೆ ಅಂತ ಹೇಳ್ತೀನಿ. ನಮಸ್ಕಾರ.